ಹೀಗಾಗಿನೂ ಸಿಎಂ ಮುಂದೆನೇ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ ಹೊರಟ್ಟಿ. ಸಿಎಂ ನಿವಾಸಕ್ಕೆ ಭೇಟಿ ನೀಡಿದಾಗ ಸಿಟ್ಟಾಗಿದ್ದಂತ ಹೊರಟ್ಟಿ ಅವರ ಮುಂದೆನೇ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ಸಿಎಂ ಡಿಕೆಶಿ ಮನೆಯಿಂದ ನೇರವಾಗಿ ವಿಧಾನಸೌಧಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ವಿಧಾನಸೌಧಕ್ಕೆ ಬಂದು ಸಭಾಪತಿಯನ್ನ ಭೇಟಿಯಾಗಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಈ ವೇಳೆ ರಾಜೀನಾಮೆಯನ್ನ ಸಲ್ಲಿಸುತ್ತೇನೆ ಅಂತ ಸಭಾಪತಿ ಹೊರಟ್ಟಿ ಹೇಳಿದ್ದಾರೆ. ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸುವುದಾಗಿ ಘೋಷಣೆ ಮಾಡಿದ್ದಾರೆ. ಸಿಎಂ ಮುಂದೆನೇ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ ಹೊರಟ್ಟಿ. ಇವತ್ತು ಅಸಮಾಧಾನದಿಂದ ಹೊರ ಬಂದಿದ್ರು, ಸಿಟ್ಟಾಗಿದ್ರು, ಏನ್ ಮಾತುಕತೆ ಆಗಿತ್ತು, ಏನೂ ಆಗಿಲ್ಲ ಅಂದಿದ್ರು. ಇದಾದ ನಂತರ ನೋಡಿದ್ರೆ ನೇರವಾಗಿ ಈಗ ರಾಜೀನಾಮೆಯನ್ನ ಘೋಷಣೆ ಮಾಡಿರುವುದಾಗಿ ತಿಳಿಸಿದ್ದಾರೆ. ವಿಧಾನಸೌಧಕ್ಕೆ ಬಂದು ಸಭಾಪತಿಯನ್ನ ಭೇಟಿಯಾಗಿದ್ರು ಸಿಎಂ ಡಿಕೆ ಶಿವಕುಮಾರ್ ಅವರು. ಅವರ ಮುಂದೆನೆ ರಾಜೀನಾಮೆಯನ್ನ ಸಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸುವುದಾಗಿ ಬಸವರಾಜ್ ಹೊರಟ್ಟಿ ಘೋಷಣೆ ಮಾಡಿದ್ದಾರೆ. ಅಸಮಾಧಾನ ಇತ್ತು. ಮೈತ್ರಿ ಪಕ್ಷಗಳು ಬಿಜೆಪಿ ಜೆಡಿಎಸ್ ಎರಡೂ ಕೂಡ ಯಾವುದೇ ರಾಜೀನಾಮೆ ಕೊಡಬಾರದು ಅಂತ ಹೇಳಿದ್ರು. ಇದನ್ನು ಸದನದಲ್ಲೇ ಚರ್ಚೆ ಮಾಡಿ, ಅಲ್ಲೇ ಕೂಡ ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಳ್ಳೋಣ ಅಂತ. ಈಗ ನೋಡಿದ್ರೆ ಹಲವು ಸುತ್ತಿನ ಮಾತುಕತೆ ಆಗಿತ್ತು. ಇದೇ ಬಸವರಾಜ್ ಹೊರಟ್ಟಿಯವರ ಮನೆಗೆ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ನೂತನ ಸಚಿವರು ಭೇಟಿಯಾಗಿ ಮಾತುಕತೆ ಕೂಡ ಮಾಡಿದ್ರು. ರಾಜೀನಾಮೆಯನ್ನು ಕೊಡಬೇಕು ಅಂತ ಕರೆ ಮಾಡಿ ಮಾತನಾಡಿದ್ರು. ಅದಾದ ನಂತರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಇದೇ ಬಸವರಾಜ್ ಹೊರಟ್ಟಿಯವರು. ಇಲ್ಲಪ್ಪ, ನಮ್ಮ ಪಕ್ಷದ ತೀರ್ಮಾನ ಹೆಂಗಿರುತ್ತೋ ಆ ತೀರ್ಮಾನದ ಪ್ರಕಾರ ಮಾಡ್ತೀನಿ ಅಂತ ಹೇಳಿದ್ರು. ಸಂವಿಧಾನದ ವಿರುದ್ಧವಾಗಿ ಕಾಂಗ್ರೆಸ್ ನಡ್ಕೊಳ್ತಾ ಇದೆ, ತುಂಬಾ ಬೇಜಾರಾಗಿದೆ ಅಂತ ಕೂಡ ಮಾತನಾಡಿದ್ರು. ಆದರೂ ಕೂಡ ಬೆಳಗ್ಗೆ ಅವ್ರ ಮನೆಗೆ ಹೋಗಿ ಮಾತುಕತೆ ಮಾಡಿದ್ರು ಕೂಡ ನೇರವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದಂತೆ ಅವ್ರನ್ನ ಮಾತನಾಡಿಸದೆ ಹೊರಟೇ ಬಿಟ್ಟಿದ್ರು. ಆದಾದ ಬಳಿಕ ಈಗ ವಿಧಾನಸೌಧದಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳ ಮುಂದೆನೇ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸುವುದಾಗಿ ಈಗ ನೇರವಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಈಗ ನೋಡಿ, ನಿಮಗೆಲ್ಲ ಈಗ ಹೇಳಿದ್ದು 3 ಮಂದಿಗೆ ನಾನು ಮುಖ್ಯಮಂತ್ರಿಗಳಿಗೆ ಯಾಕೆ ಭೇಟಿ ಹೋಗಿದ್ರು ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳಿಗೆ ನಾನು ಮಣ್ಣು ಮಾತು ಕೊಟ್ಟಿದ್ದೆ, 14 ರಾಜೀನಾಮೆ ಕೊಡ್ತೀನಿ. ಅದಕ್ಕೆ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕಾಗ್ತದೆ. ಇಲ್ಲಿವರೆಗೆ ನನಗೆಲ್ಲ ರೀತಿಯಿಂದ ಸಹಕಾರ ಮಾಡಿದ್ವಿ. ಅದಕ್ಕೆ ಮನೆಗೆ ಹೋಗಿ ಇಲ್ಲಿವರೆಗೆ ಸಹಕಾರ ಮಾಡಿದ್ವಿ, ನನ್ನ ಬಗ್ಗೆ ಅಪಾರವಾದ ಕಾಳಜಿ ಇಟ್ಟಿದ್ದೆ. ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳೋರಿಗೆ ಧನ್ಯವಾದ ಹೇಳಿ ಬಂದೆ. ಮತ್ತು ನಾ ಏನು 14ನೇ ತಾರೀಕು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಮಾತು ಕೊಡ್ತೀನಿ. ಆ ಮಾತಿಗೆ ಇವತ್ತು ಬದ್ಧರಾಗಿದೆ ಅನ್ನೋದನ್ನು ಅವ್ರಿಗೆ ಮತ್ತೊಂದು ಸಲ ಹೇಳಿ ಬಂದೀನಿ. 13ನೇ ತಾರೀಕನ್ನು ಸದನ ನಡೆಸಿ, ಅಭಿಷೇಕ ನಡೆಸಿ, 14ನೇ ತಾರೀಕು ಉಪಾಧ್ಯಕ್ಷ ಹಾಕಿ ಅವತ್ತು ರಾಜೀನಾಮೆ ಕೊಟ್ಟು ನಾನು ಸರ್ ಈಗ ಅವಿಶ್ವಾಸ ನಿರ್ಣಯ ಮಂಡಿಸಬೇಕು ಅಂತ ತಯಾರಿ ನಡೀತಿದೆ. ಆ ಥರದ್ದೇನಿಲ್ಲ. ವೆನ್ ವಿ ಹ್ಯಾವ್ ಕಮ್ ಟು ಅನ್ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ಅವಿಶ್ವಾಸ ನಿರ್ಣಯ ಮಾಡಿಸ್ತೇವೆ. ಅವ್ರಿಗೆ ಆಸ್ ರೆಡಿ ಟು ರಿಸೈನ್. ವಾಟ್ ಈಸ್ ದಿ ಕ್ವಶನ್? ಇವನ್ ಇಫ್ ಹಿ ರಿಸೈನ್ಸ್ ಆಲ್ಸೋ now within 10 minutes I have to appoint him as a pro tem speaker. All the same. So ಅದಕ್ಕೆ ಯಾಕೆ ಆಯ್ತು. ಕೆಲವರು ಪೇಪರಲ್ಲಿ ಟಿವಿಲಿ ಏನೇನೋ ಬಂತು ಅಂದ್ಬಿಟ್ಟು ಅವರು ಸ್ವಲ್ಪ ನಮ್ಮವರು ಸ್ವಲ್ಪ ಯೋಚನೆ ಮಾಡ್ತಿದ್ದಾರೆ. ಅವರೇ ಹೇಳಿದ ಮೇಲೆ ಇನ್ನೇನಿದೆ. ನಾ ಮೊನ್ನೆ ಹೇಳಿದ್ದೀನಿ ಇಲ್ಲ, ನಾನು 14ನೇ ರಾಜೀನಾಮೆ ಕೊಡ್ತೀನಿ. ಅದಕ್ಕೆ ನಾನೇನು ಕೊಟ್ಟಿನಿ ಅದನ್ನ ನಾನು ಮಾತಿಗೆ ಬದ್ಧಾಗಿ. Only difference is only that whether he should work there as a pro tem speaker or regular chairman. ಎರಡೇ ವ್ಯತ್ಯಾಸ ಇದೆ, ಬೇರೆ ಏನಿಲ್ಲ. He has accepted to resign. ಅವಿಶ್ವಾಸ ನಿರ್ಣಯದ ಮಾತು ಇಲ್ಲಿ ಬರೋದೇ ಇಲ್ಲ ಸರ್. ಅವ್ರು ರಾಜೀನಾಮೆ ಕೊಡ್ತೀನಿ ಅಂತ ನಿಮ್ಮ ಮುಂದೆ ದೇಶದ ಮುಂದೆ ಹೇಳಿದ್ಮೇಲೆ ಅವ್ರಿಗೆ ಇಷ್ಟು 40 ವರ್ಷದ ರಾಜಕಾರಣನ ತ್ಯಾಗ ಮಾಡಕ್ಕಾಗ್ತದೆ ಯಾರು? ಇಟ್ ಈಸ್ ಬೇಸಿಕ್ ಪ್ರಿನ್ಸಿಪಲ್. ಇಸ್ ವೆರಿ ಪ್ರಿನ್ಸಿಪಲ್ ಮ್ಯಾನ್. ಆ ಚೇರ್ಗೆ ಎಷ್ಟು ಗೌರವ ಕೊಡಬೇಕು, ಇವ್ರಿಗೆ ಕೊಟ್ಟಷ್ಟು ಗೌರವ ಯಾರು ಕೊಟ್ಟಿಲ್ಲ. ಇವ್ರು ನಡ್ಕೊಂಡಂಗೆ ಸರ್ಕಾರಕ್ಕೆ ಯಾವ ಸಂದರ್ಭದಲ್ಲೂ ಸರ್ಕಾರಕ್ಕೆ ಗೌರವನ ಕಾಪಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ವಿ ಆಲ್ ಆರ್ ವೆರಿ ಗ್ರೇಟ್ಫುಲ್ ಟು ಯು. ಬಿಜೆಪಿ ಆರೋಪ ಏನಂತಂದ್ರೆ ಇವ್ರಿಗೂ ಕೂಡ ಸಭಾಪತಿಗಳ ಬದಲಾವಣೆ ಆಗಿರ್ಲಿಲ್ಲ, ಈ ರೀತಿಯಾದಂತ ಅವಿಶ್ವಾಸ. ಅವರ ಆರೋಪ ನಾನು ಲಿಸ್ಟ್ ಹೇಳಲ್ಲ ನಿಮಗೆ. ಅವರು ರಾಜ್ಯಗಳಲ್ಲಿ ಏನೇನು ಮಾಡಿದ್ದಾರೆ ಅಂತ ಲಿಸ್ಟ್ ಬೇಕಾದ್ರೆ ನಾನು ಲಿಸ್ಟ್ ಹೇಳ್ತೀನಿ. ಅದೆಲ್ಲ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಮ್. ಬಿಡಿ, ಯಾವುದೇನಾಗಲಿ. ಈಗ ನಮ್ದು ಅವ್ರದ್ದು ಈ ಮನೆ ವಿಚಾರ. ಹೊರಟಿನ ಚೇರ್ಮನ್ ಮಾಡಿದಾಗ ಶೆಟ್ರ್ ಇದ್ದಾಗ ಏನ್ ನಡೀತಾ ಹೋಗ್ತು ಇನ್ಸಿಡೆಂಟ್. ನಿಮ್ಮ ಕ್ಲಿಪ್ಪಿಂಗ್ಸ್ ಇರ್ಬೇಕಲ್ಲ, ಹಾಕಿ ಅದನ್ನ.
ಒಂದ್ ದಿವಸ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಪಟ್ಟಿದ್ದಾರೆ ಸರ್. ಯಾರು ಕೃಷ್ಣಪ್ಪ ತಪ್ಪೇನಿಲ್ಲ, ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಸಣ್ಣ ಬದಲಾವಣೆ ಆಗುತ್ತೆ ಕ್ಯಾಬಿನೆಟ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹೌದಾ ಸರ್? ಕೆಲವೊಬ್ಬರಿಗೆ ಸರ್ ಈಗ MC ಸುಧಾಕರ್ ಅವ್ರನ್ನ ಕರ್ಸ್ಕೊಂಡಿದ್ದಾರೆ, ಅವ್ರನ್ನು ಕೂಡ ಮನವೊಲಿಸುವಂತ ನಿಟ್ಟಿನಲ್ಲಿ ಕೂಡ ಅವ್ರನ್ನು ಕೂಡ ಮಾತಾಡಿ ಕರ್ಸ್ಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ರಾಘವೇಂದ್ರ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ನೋಡ್ತಾ ಇದ್ದೀವಿ, ಅಸಮಾಧಾನಗೊಂಡಿದ್ದಂತ ಬಸವರಾಜ ಹೊರಟ್ಟಿ ಅವರು ಕೊನೆಗೂ ಕೂಡ ಮುಖ್ಯಮಂತ್ರಿಗಳ ಮುಂದೆನೆ ರಾಜೀನಾಮೆನ ಘೋಷಣೆ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಕೊಡೋದಾದ್ರೆ ಶಿವಕುಮಾರ್, ಏನಂದ್ರೆ ಬಸವರಾಜ ಹೊರಟ್ಟಿ ಅವರು ಕೊನೆಗೂ ಇದೀಗ ರಾಜೀನಾಮೆಯನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಅವರು ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಕೂಡ್ದು ಅಂತ ಹೇಳ್ಬಿಟ್ಟು ಬಿಜೆಪಿ ಹಠ ಹಿಡಿದಿತ್ತು. ಜೊತೆಗೆ ಈ ರೀತಿಯ ಸಂಸ್ಕೃತಿ ಎಲ್ಲೂ ಸಹ ಹುಟ್ಟಿರ್ಲಿಲ್ಲ. ಕರ್ನಾಟಕದಲ್ಲಿ ಮಾತ್ರ ಒಬ್ಬ ಆಡಳಿತದಲ್ಲಿರ್ತಕ್ಕಂಥ ಸಭಾಪತಿಗೆ ರಾಜೀನಾಮೆ ಕೊಡುವಂತ ಹೇಳ್ತಕ್ಕಂಥದ್ದು ನಾವು ಕಂಡಿರ್ತಕ್ಕಂಥದ್ದು ಸಹ ತೀವ್ರ ವಾಗ್ದಾಳಿಯನ್ನ ಮಾಡಿತ್ತು. ಆದ್ರೆ ಕಳೆದ 2-3 ದಿನಗಳಿಂದ CM ಅವರ ಮನೆಗೆ ಹೊರಟ್ಟಿ ಅವರು ಹೋಗಿದ್ರು. ಹೊರಟ್ಟಿ ಅವರನ್ನ ಜೊತೆ ಮಾತುಕತೆಯನ್ನ CM ಅವರು ಸಹ ಆಡಿದ್ರು. ಇವತ್ತು ಖುದ್ದಾಗಿ ಏನು ಗಾಯತ್ರಿ ಶಾಂತಗೌಡ ಅವರ ಒಂದು ಪ್ರಮಾಣ ವಚನ ಕಾರ್ಯಕ್ರಮ ಏನಿತ್ತು, ಆ ಕಾರ್ಯಕ್ರಮದ ನಿಮಿತ್ತ ಹೊರಟ್ಟಿ ಅವರ ಚೇಂಬರ್ಗೆ CM DK ಶಿವಕುಮಾರ್ ಅವರೇ ಹೋಗ್ತಾರೆ. ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಬಹಿರಂಗವಾಗಿ ಮಾಧ್ಯಮದ ಮುಂದೆ ಹೊರಟ್ಟಿ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅವರು ಇಡೀ ದೇಶದ ಮುಂದೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಗೌರವಯುತವಾಗಿ ನಾವು ಏನೇನು ಎಲ್ಲ ಸಲ್ಲಿಸಬೇಕೋ ಅದನ್ನೆಲ್ಲವನ್ನೂ ಸಹ ಸಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ಖುದ್ದಾಗಿ DK ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಜೊತೆಗೆ ಹೊರಟ್ಟಿ ಅವರು ಒಪ್ಪಿದ್ರೆ ಯಾರಾದ್ರೂ ಹೊಸ ಸಭಾಪತಿ ಆಗೋವರೆಗೂ ಸಹ ಅವರನ್ನ ಹಂಗಾಮಿ ಸಭಾಪತಿಯಾಗಿ ನೇಮಿಸ್ತೀವಿ ಅಂತಾನೂ ಸಹ ಹೇಳಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ನಡೀತಾ ಇರ್ತಕ್ಕಂತಹ ಯುದ್ಧದಲ್ಲಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಮೇಲ್ಗೈ ಸಾಧಿಸ್ತಾ ಅನ್ನೋದ್ರ ಬಗ್ಗೆನೂ ಸಹ ಇದೀಗ ಏನೋ ಪ್ರಶ್ನೆಗಳು ಎದ್ದಿರ್ತಕ್ಕಂಥದ್ದು. ಜೊತೆಗೆ DK ಶಿವಕುಮಾರ್ ಅವರು ಏನೋ ಹಠ ಹಿಡಿದಿದ್ರು, ಹೊರಟ್ಟಿ ಅವರನ್ನ ಇಳಿಸ್ಬೇಕಂತ ಹೇಳ್ಬಿಟ್ಟು ಹಠವನ್ನು ಹಿಡಿದ್ರು. ಜೊತೆಗೆ ಅದು ಪಕ್ಷದ ತೀರ್ಮಾನ ಆಗಿತ್ತು ಅಂತಾನೂ ಸಹ ಹೇಳಲಾಗ್ತಿತ್ತು. ಜೊತೆಗೆ ಕೆಲವೊಂದಿಷ್ಟು ಕಾಂಗ್ರೆಸ್ನ ಕೆಲವೊಂದು ಹಿರಿಯ ಶಾಸಕರು ಮತ್ತೆ ಸಚಿವರನ್ನೇ ಹೊರಟ್ಟಿ ಅವರನ್ನ ಮುಂದುವರಿಸೋದಕ್ಕೆ ಆಸಕ್ತಿಯನ್ನು ವಹಿಸಿದ್ರು ಸಹ ಅದು ಹೈಕಮಾಂಡ್ ತೀರ್ಮಾನ ಆಗಿರೋದ್ರಿಂದ ಹೊರಟ್ಟಿ ಅವರನ್ನ ಇದೀಗ ಸಭಾಪತಿ ಸ್ಥಾನದಿಂದ ಕೆಳಗಡೆ ಇಳಿಸಿರ್ತಕ್ಕಂಥದ್ದು. ಶಿವಕುಮಾರ್, ಥ್ಯಾಂಕ್ ಯು ರಾಘವೇಂದ್ರ, ನಿಮ್ಮೆಲ್ಲ ಮಾಹಿತಿಗಾಗಿ.